ಸ್ನೇಹಿತರೆ ನಮಸ್ಕಾರ. ನೀವು ಜಗತ್ತಿನ ಸುಂದರ ಸೂರ್ಯಾಸ್ತವನ್ನ ಥಾರ್ ಮರುಭೂಮಿಯ ಮರಳಿನ ದಿಪ್ಪಗಳ ನಡುವೆ ನೋಡಬೇಕು ಅಂದ್ರೆ ಅಥವಾ ರಜಪೂತರ ಭವ್ಯ ಜೀವನ ಶೈಲಿಯನ್ನ ಅನುಭವಿಸಬೇಕು ಅಂದ್ರೆ ನೀವು ನಮ್ಮ ರಾಜಸ್ಥಾನ ರಾಜ್ಯಕ್ಕೆ ಖಂಡಿತವಾಗಿಯೂ ಭೇಟಿ ನೀಡಲೇಬೇಕು. ಭಾರತದ ಸಾಂಸ್ಕೃತಿಕ ಭೂಪಟದಲ್ಲಿ ಕಿರೀಟದಂತೆ ಕಂಗೊಳಿಸುವ ಈ ನಾಡು ತನ್ನ ಶೌರ್ಯ ಮತ್ತು ಅತಿಥಿ ಸತ್ಕಾರದಿಂದ ಪ್ರಪಂಚದಾದ್ಯಂತದ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವ ಅದ್ಭುತ ಆಕರ್ಷಣೆಯನ್ನ ಹೊಂದಿದೆ. ಇಲ್ಲಿನ ಗಾಳಿಯಲ್ಲಿ ಅರಾವಳಿ ಬೆಟ್ಟಗಳ ತಂಪು ಮತ್ತು ಮರುಭೂಮಿಯ ಜಾನಪದ ಸಂಗೀತದ ಸುಮಧುರ ಮಾಧುರ್ಯ ಸದಾ ಹರಿತಿರ್ತದೆ. ಚೆನ್ನಮ್ಮನಂತಹ ವೀರ ವನಿತೆಯರ ತ್ಯಾಗ ಮತ್ತು ರಜಪೂತ ಸಾಮ್ರಾಜ್ಯಗಳ ಬಲಿಷ್ಠ ಚಾರಿತ್ರಿಕ ಹಾದಿ. ರಾಜಸ್ಥಾನದ ಇತಿಹಾಸವು ಯುದ್ಧ ಭೂಮಿಯ ವೀರಗಾಥೆಗಳು, ರಾಜರ ಬಲಿದಾನದ ಕಥೆಗಳು ಮತ್ತು ಅದ್ಭುತ ಕೋಟೆಗಳ ನಿರ್ಮಾಣದೊಂದಿಗೆ ಬೆರೆತು ಹೋಗಿದ್ದು ಇದು ಭಾರತದ ಹೆಮ್ಮೆಯ ಚರಿತ್ರೆಯಾಗಿದೆ. ಮೇವಾರದ ಮಹಾರಾಣಾ ಪ್ರತಾಪರಿಂದ ಹಿಡಿದು ಜೈಪುರದ ಮಾನ್ಸಿಂಗ್ ಅರಸರವರೆಗೆ ಅನೇಕ ವೀರರು ಈ ಮಣ್ಣಿನ ಗೌರವವನ್ನು ಕಾಪಾಡಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಮಹಾನ್ ಶಕ್ತಿಗಳಾಗಿದ್ರು. ಚಿತ್ತೋರ್ಗಢ್, ಕುಂಭಲ್ಗಢ್ ಮತ್ತು ಜೈಸಲ್ಮೇರ್ನಂತಹ ಬೃಹತ್ ಕೋಟೆಗಳು ಎಂದಿಗೂ ಆ ಕಾಲದ ರಕ್ಷಣಾತ್ಮಕ ಶಕ್ತಿ ಮತ್ತು ವಾಸ್ತುಶಿಲ್ಪದ ವೈಭವವನ್ನ ಜಗತ್ತಿಗೆ ಸಾರಿ ಹೇಳ್ತಿವೆ. ಜೈಸಲ್ಮೇರ್ನ ಬಂಗಾರದ ಮರಳು ಮತ್ತು ಉದಯಪುರದ ಕೆರೆಗಳ ನೈಸರ್ಗಿಕ ವಿಸ್ಮಯದ ಸಂಗಮ. ಪ್ರಕೃತಿ ಪ್ರಿಯರಿಗೆ ರಾಜಸ್ಥಾನವು ಒಂದು ವಿಶಿಷ್ಟ ಮತ್ತು ರೋಮಾಂಚಕಾರಿ ಅನುಭವವನ್ನು ನೀಡುವ ತಾಣವಾಗಿದ್ದು ಇಲ್ಲಿನ ಭೌಗೋಳಿಕ ವೈವಿಧ್ಯತೆಯು ಅತ್ಯಂತ ವಿಸ್ಮಯಕಾರಿಯಾಗಿದೆ. ಜೈಸಲ್ಮೇರ್ನ ಥಾರ್ ಮರುಭೂಮಿಯ ವಿಶಾಲ ಮರಳುಗಾಡು, ಹುಣ್ಣಿಮೆಯ ರಾತ್ರಿ ಬೆಳ್ಳಿಯಂತೆ ಹೊಳೆಯುವ ನೋಟವು ಪ್ರವಾಸಿಗರಿಗೆ ಜನ್ಮ ಜನ್ಮಾಂತರದ ನೆನಪಾಗಿ ಅವರ ಮನಸ್ಸಿನಲ್ಲಿ ಸದಾ ಕಾಲ ನೆಲೆಸಿರುತ್ತದೆ. ಇನ್ನೊಂದೆಡೆ ಉದಯಪುರದ ನೀಲಿ ಕೆರೆಗಳು ಮತ್ತು ಮೌಂಟ್ ಅಬುವಿನ ಮಂಜು ಮುಸುಕಿದ ಗಿರಿಧಾಮಗಳು ಮರುಭೂಮಿಯ ನಡುವೆ ತಂಪಾದ ಹಸಿರು ಸ್ವರ್ಗದಂತೆ ಕಂಗೊಳಿಸಿ ಎಲ್ಲರನ್ನೂ ಸೆಳೆಯುತ್ತವೆ. ರಣಥಂಬೋರ್ನ ಮತ್ತು ಸರಿಸ್ಕಾದ ದಟ್ಟ ಅರಣ್ಯಗಳಲ್ಲಿ ಹುಲಿಗಳ ರಾಜ ಗಾಂಭೀರ್ಯವನ್ನು ಕಣ್ಣಾರೆ ನೋಡುವುದು ಪ್ರಕೃತಿ ಪ್ರೇಮಿಗಳ ಪಾಲಿನ ಅತ್ಯಂತ ದೊಡ್ಡ ಸಂಭ್ರಮದ ವಿಷಯವಾಗಿದೆ. ಘೂಮುರ್ ನೃತ್ಯದ ಲಾಸ್ಯ ಮತ್ತು ರಾಜಸ್ಥಾನದ ಬಣ್ಣ ಬಣ್ಣದ ಹಬ್ಬಗಳ ಸಾಂಸ್ಕೃತಿಕ ಗತ್ತು. ರಾಜಸ್ಥಾನದ ಸಾಂಸ್ಕೃತಿಕ ಗತ್ತು ಅದರ ಜಾನಪದ ಕಲೆಗಳು, ಬಣ್ಣ ಬಣ್ಣದ ಉಡುಪುಗಳು ಮತ್ತು ಸಂಪ್ರದಾಯಬದ್ಧ ಹಬ್ಬಗಳಲ್ಲಿ ಅಡಗಿದ್ದು ಇದು ಜಗತ್ತನ್ನೇ ಮಂತ್ರಮುಗ್ಧಗೊಳಿಸುವ ಅದ್ಭುತ ಶಕ್ತಿ ಹೊಂದಿದೆ. ಇಲ್ಲಿನ ಮಹಿಳೆಯರು ಮಾಡುವ ಸಾಂಪ್ರದಾಯಿಕ ಘೂಮರ್ ನೃತ್ಯ ಮತ್ತು ಕಾಲಬೇಲಿಯ ಆಟಗಳು ರಾಜಸ್ಥಾನದ ಹಳ್ಳಿಗಳ ಅಸಲಿ ಸಂಸ್ಕೃತಿಯನ್ನ ಇಡೀ ಜಗತ್ತಿಗೆ ಹೆಮ್ಮೆಯಿಂದ ಪರಿಚಯಿಸುತ್ತಿವೆ. ಪುಷ್ಕರ್ ಮೇಳದ ಸಂಭ್ರಮ ಮತ್ತು ಜೈಪುರದ ತೀಜ್ ಹಬ್ಬದ ಬಣ್ಣಗಳು ಇಲ್ಲಿನ ಜನರ ಬದುಕಿನ ಉತ್ಸಾಹವನ್ನ ಮತ್ತು ಸಾಂಸ್ಕೃತಿಕ ಐಕ್ಯತೆಯನ್ನ ಎತ್ತಿ ತೋರಿಸುವಲ್ಲಿ ಯಶಸ್ವಿಯಾಗಿವೆ. ಬಾಂಧನಿ ಸೀರೆಗಳು ಮತ್ತು ಕಸೂತಿ ಕೆಲಸದ ಕಲೆಗಳು ಈ ರಾಜ್ಯದ ಸಾಂಸ್ಕೃತಿಕ ಕಿರೀಟಕ್ಕೆ ಮತ್ತಷ್ಟು ಮೆರುಗು ನೀಡುತ್ತಾ ಜಾಗತಿಕ ಮನ್ನಣೆ ಪಡೆದಿವೆ. ಕಲಾತ್ಮಕ ಸಂಪ್ರದಾಯವು ಇಲ್ಲಿ ಸದಾ ಜೀವಂತ. ದಾಲ್ ಬಾಟಿ ಚುರ್ಮಾ ಸವಿ ಮತ್ತು ರಾಜಸ್ಥಾನಿ ಭೋಜನದ ವೈವಿಧ್ಯಮಯ ರುಚಿಯ ರಸದ ಉತ್ತಣ. ಆಹಾರ ಪ್ರಿಯರಿಗೆ ರಾಜಸ್ಥಾನವು ಒಂದು ಸ್ವಾದಿಷ್ಟ ಭೋಜನದ ಸ್ವರ್ಗವಾಗಿದ್ದು ಇಲ್ಲಿನ ಪ್ರತಿ ತಿನಿಸಿಗೂ ಮಸಾಲೆಗಳ ಘಮ ಮತ್ತು ತನ್ನದೇ ಆದ ವಿಶಿಷ್ಟ ಪರಿಮಳವನ್ನು ಹೊಂದಿದೆ. ಜಗತ್ ಪ್ರಸಿದ್ಧವಾದ ದಾಲ್ ಬಾಟಿ ಚುರ್ಮಾ, ಕೇರ್ ಸಾಂಗ್ರಿ ಮತ್ತು ಲಾಲ್ ಮಾಸ್ ಖಾದ್ಯಗಳ ಖಾರವಾದ ರುಚಿ ನೋಡಿದ್ರೆ ನೀವು ಪದೇ ಪದೇ ಇಲ್ಲಿಗೆ ಬರಲು ಬಯಸ್ತೀರಿ. ಇಲ್ಲಿನ ವಿಶಿಷ್ಟ ಸಿಹಿ ತಿನಿಸುಗಳಾದ ಘೇವರ್ ಮತ್ತು ಮಾವಾ ಕಚೋರಿಯ ರುಚಿಯು ಹಬ್ಬಗಳ ಸಡಗರವನ್ನ ಮನೆ ಮನೆಗಳಿಗೂ ತಲುಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕೃಷಿ ಕ್ಷೇತ್ರದಲ್ಲಿ ಸಾಸಿವೆ ಮತ್ತು ಜೋಳದ ಬೆಳೆಗಳಿಗೆ ಈ ರಾಜ್ಯ ಹೆಸರುವಾಸಿಯಾಗಿದ್ದು ರೈತರ ಶ್ರಮವು ಇಲ್ಲಿನ ಪ್ರತಿ ತುತ್ತಿನ ಆಹಾರದಲ್ಲಿ ಅಡಗಿದೆ. ಸವಿರುಚಿಯ ಆಹಾರವು ನಮಗೆ ತೃಪ್ತಿ ನೀಡುತ್ತದೆ. ಗುಲಾಬಿ ನಗರಿಯ ಪ್ರಗತಿ ಮತ್ತು ಮೂಲಸೌಕರ್ಯದ ಆಧುನಿಕ ತಾಂತ್ರಿಕ ವೇಗ. ರಾಜಸ್ಥಾನವು ತನ್ನ ಐತಿಹಾಸಿಕ ಗತ್ತನ್ನ ಸಂರಕ್ಷಿಸಿಕೊಂಡೇ ಜಾಗತಿಕ ಮಟ್ಟದ ಸ್ಮಾರ್ಟ್ ತಂತ್ರಜ್ಞಾನದ ಹಬ್ ಆಗಿ ಮುನ್ನುಗ್ತಿರುವ ಪ್ರಗತಿಪರ ರಾಜ್ಯವಾಗಿದೆ. ಜೈಪುರದ ಗುಲಾಬಿ ನಗರವು ಇದು ಕೇವಲ ಪ್ರವಾಸಿ ತಾಣವಲ್ಲ, ಅದು ಆಧುನಿಕ ಕೈಗಾರಿಕೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ಐಟಿ ಕಂಪನಿಗಳ ಆಕರ್ಷಕ ಕೇಂದ್ರವಾಗಿ ಯಶಸ್ವಿಯಾಗಿ ರೂಪಾಂತರಗೊಂಡಿದೆ. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತದಲ್ಲೇ ಮುಂಚೂಣಿಯಲ್ಲಿರುವ ಈ ರಾಜ್ಯವು ಪರಿಸರ ಸ್ನೇಹಿ ಇಂಧನದ ಮೂಲಕ ಭವಿಷ್ಯದ ಅಭಿವೃದ್ಧಿಗೆ ದೊಡ್ಡ ಮತ್ತು ಭದ್ರವಾದ ಅಡಿಪಾಯ ಹಾಕಿದೆ. ರಾಜಸ್ಥಾನವು ಇತಿಹಾಸದ ಭವ್ಯತೆ, ಸಾಂಸ್ಕೃತಿಕ ಬಣ್ಣಗಳು ಮತ್ತು ಮರುಭೂಮಿಯ ಸೌಂದರ್ಯದ ಒಂದು ಅನನ್ಯ ಮತ್ತು ಸರಿಸಾಟಿಯಿಲ್ಲದ ಸಂಗಮವಾಗಿದೆ. ಈ ವೀರಭೂಮಿಯ ಪ್ರತಿಯೊಂದು ಕೋಟೆ ಮತ್ತು ಅರಮನೆಯು ಭಾರತದ ಆತ್ಮಾಭಿಮಾನದ ಶಕ್ತಿಯನ್ನ ಇಡೀ ಜಗತ್ತಿಗೆ ಅಚ್ಚರಿಯಾಗುವಂತೆ ಸಾರಿ ಹೇಳ್ತವೆ. ಇಲ್ಲಿನ ಜನರ ಧೈರ್ಯ ಮತ್ತು ಅತಿಥಿ ಸತ್ಕಾರದ ಪ್ರೀತಿಯು ನಮ್ಮ ಸಂಸ್ಕೃತಿಯ ಕಿರೀಟಪ್ರಾಯವಾಗಿದ್ದು ಆಧುನಿಕತೆಯ ವೇಗದೊಂದಿಗೆ ಬೆರೆತು ಭವಿಷ್ಯದ ಭವ್ಯ ಭಾರತಕ್ಕೆ ಹೊಸ ಆಯಾಮವನ್ನು ನೀಡುತ್ತಿದೆ ಅನ್ನೋದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ವಿಷಯವಾಗಿದೆ.
ಇಲ್ಲಿನ ಪ್ರತಿ ಮರಳಿನ ಕಣವು ನಮಗೆ ಪೌರುಷದ ಪಾಠ ಕಲಿಸುತ್ತದೆ ಮತ್ತು ಅರಮನೆಗಳ ಶಾಂತಿಯು ನಮ್ಮ ಜೀವನದ ಆತಂಕಗಳನ್ನು ದೂರ ಮಾಡಿ ಉನ್ನತ ಗುರಿಯತ್ತ ಸಾಗಲು ಸುಂದರ ಪ್ರೇರಣೆ ನೀಡುತ್ತದೆ ಅನ್ನೋದು ಅಪ್ಪಟ ಸತ್ಯ. ರಾಜಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.